ಯಾಕೆ ಮೇಡಮ್ ಏನಾಯ್ತು? ಪುಣ್ಯಕಿತ್ತಿ ಮೊದಲು ಕೂರ್ಸು, ಆಮೇಲೆ ಹೇಳ್ತೀನಿ. ನಿಧಾನ ಮೇಡಮ್, ನಿಧಾನ. ಈಗ ಹೇಳಿ ಮೇಡಮ್, ಏನಾಯ್ತು? ಹಾಲ್ ಜಾರ್ ಬಿದ್ದೆ ಕಣೆ, ವಿಪರೀತ ನೋತಾ ಇದೆ. ಹೋಗಿ ಎಣ್ಣೆ ತಗೊಂಡ್ ಬಂದ ಅಚ್ಚೆ. ಅಂದ್ರೆ ಅಷ್ಟೊತ್ತಿಂದ ನೋವು ತಡ್ಕೊಂಡೆ ಕೂತಿದ್ರ ಮೇಡಮ್? ಸೀರಿಯಸ್ ಇರುವಾಗ ಕಾಮಿಡಿ ಮಾಡಿದ್ರೆ ವರ್ಕೌಟ್ ಆಗಲ್ಲ ಕಣೆ. ಹೋಗಿ ಎಣ್ಣೆ ತಗೊಂಡ್ ಬಾ. ಹಾ ಮೇಡಮ್, ತರ್ತೀನಿ. ಫ್ರೆಂಡ್ಸ್, ಬೆಳಿಗ್ಗೆ ಎದ್ದು ಆ ದರ್ಬೇಸಿ ಚೆನ್ನಪ್ಪನ ಮುಖ ನೋಡ್ದೆ ಅನ್ಸುತ್ತೆ. ಇಲ್ಲ, ಬೆಳಿಗ್ಗೆ ನನ್ ಮುಖ ನಾನೇ ನೋಡ್ಕೊಂಡೆ ಕನ್ನಡಿಲಿ. ಅದಕ್ಕೆ ಜಸ್ಟ್ ಕಾಲು ಉಳುಕಿದೆ. ಆ ದರ್ಬೇಸಿ ಚೆನ್ನಪ್ಪನ ಮುಖ ಏನಾದ್ರು ನೋಡಿದಿದ್ರೆ ನನ್ ಕಾಲು ಮುರ್ದೇ ಹೋಗ್ಬಿಟ್ಟಿರೋದು. ಅಯ್ಯಮ್ಮ. ಮೇಡಮ್, ಕಾಲ್ ಕೊಡಿ ಮೇಡಮ್. ತುಂಬಾ ನೋವಾಗ್ತಿದ್ಯಾ ಮೇಡಮ್? ಇಲ್ಲ, ಈ ನೋವಲ್ಲೂ ಒಂಥರ ಸುಖ ಇದೆ. ನೀನ್ ತಿಕ್ಕು. ಗುರುಜಿ, ನೀನೇನ್ ಸಡನ್ ಆಗಿ ಎಂಟ್ರಿ ಕೊಟ್ಬಿಟ್ರಿ? ಕಥೆಯಲ್ಲಿ ಏನಾದ್ರು ಟ್ವಿಸ್ಟಾ? ಬಂದ್ ಕೂಡ್ಲೆ ಶುರು ಆಯ್ತಾ ರಾಮಾಯಣ? ಅತ್ತೆ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಅಯ್ಯೋ ಗುರುಜಿ, ಈ ಮನೆಯಲ್ಲಿ ಮಹಾಭಾರತನೇ ನಡೀತಾ ಇದೆ. ನಾನ್ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು. ಇರಿ ಬಂದೆ. ನೀನೇನೆ ಪಿಕ್ಕಿ ಪಿಕ್ಕಿ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ಹೋಗೆ ಪಾತ್ರೆ ತೊಳಿ. ಎದಕ್ಕೆ? ಸರಿ ಮೇಡಮ್. ಅಪ್ಪ. ಗುರುಜಿ, 2 ದಿನ ಎಲ್ಲಿ ಹೋಗಿದ್ರಿ? ನೀವ್ ಹೇಗಿದ್ದೀರಾ? ಅಯ್ಯೋ, ನೀವ್ ಈ ಮನೆಗ್ ಬರ್ಲಿಲ್ಲ ಅಂತ ನನ್ ಕೈ ಕಾಲೇ ಆಡ್ತಾ ಇರ್ಲಿಲ್ಲ ಗುರುಜಿ. ಅದಕ್ಕೆ ನೋಡಿ, ಜಾರ್ ಬಿದ್ದು ನನ್ ಎಡಗಾಲ್ ಹಿಂಗ್ ಟ್ವಿಸ್ಟ್ ಆಯ್ತು. ನೀವು ಬಲಗಾಲಿಟ್ಟು ಎಂಟ್ರಿ ಕೊಟ್ರಿ. ನೀವ್ ಬಂದಿದ್ ಖುಷಿಗೆ ಹಾಲ್ ಕುಡ್ದಷ್ಟು, ಅಲ್ಲಲ್ಲ, ಗಡ್ಬಡ್ ಐಸ್ ಕ್ರೀಮ್ ತಿಂದಷ್ಟು ಖುಷಿ ಆಗ್ತಿದೆ ಗುರುಜಿ. ಡ್ರಾಮಾ ಮಾಡಿದ್ದು ಸಾಕು. ವಿಷಯ ಏನಿದೆ ಅದನ್ನ ಹೇಳಿ, ಟೈಮ್ ಇಲ್ಲ. ಗುರುಜಿ, ವಿಷಯ ಬೇಜಾನಿದೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋಕೆ ನೀವು ಸ್ವಲ್ಪ ಟೈಮ್ನ ಫ್ರೀ ಮಾಡ್ಕೋಬೇಕು. ಅಷ್ಟು ಇಂಪಾರ್ಟೆಂಟ್ ವಿಷಯ ಗುರುಜಿ. ಓ, ನಾನು ಇಲ್ಲದೆ ಇರೋ ಟೈಮಲ್ಲಿ ಏನೋ ಎಡವಟ್ ಆಗಿದೆ ಅನ್ಸುತ್ತೆ. ಹೌದು ಗುರುಜಿ, ನನಗದು ಬ್ರೇಕಿಂಗ್ ನ್ಯೂಸ್, ನಿಮ್ಗೆ ಶಾಕಿಂಗ್ ನ್ಯೂಸ್ ಆಗ್ಬೋದು. ವಿಷಯ ಬಿಟ್ಟು ಮಿಕ್ಕಿದನ್ನ ಮಾತಾಡ್ಬೇಡಿ. ಏನು ಅಂತ ಹೇಳಿ. ಹತ್ರ ಬನ್ನಿ ಗುರುಜಿ. ಪ್ರೀತು ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ದಾನೆ. ಅವಳನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾನೆ. ವಿಷಯ ಇಷ್ಟೇ ಆಗಿದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ ಗುರುಜಿ. ಈ ವಿಷಯ ಅಕ್ಕನಿಗೆ ಗೊತ್ತಾಗಿ ಅಕ್ಕ ಪ್ರೀತುನ ಮನೆಯಿಂದ ಹೊರಗಾಕ್ಬಿಟ್ರು. ಒಳ್ಳೇದೇ ಆಯ್ತಲ್ಲ. ಅಯ್ಯೋ ಗುರುಜಿ, ಅಲ್ಲೇ ಇರೋದು ಟ್ವಿಸ್ಟು. ಆದಿತ್ಯ ಅಖಿಲಕ್ಕನ ಹತ್ರ ಹೋಗಿ ಪ್ರೀತು ಪರವಾಗಿ ವಕಾಲತ್ ವಹಿಸ್ದ. ಅದಕ್ಕೆ ಅಖಿಲಕ್ಕ ಕರಗಿ ಪ್ರೀತುನ ಕರೆದು ಅವನ್ ಪ್ರೀತಿ ವಿಚಾರನ ವಿಚಾರಿಸಿ ಆ ಹುಡುಗಿನ ಕರ್ಕೊಂಡ್ ಬಾ ಅಂತ ಹೇಳ್ಬಿಡೋದಾ. ಅಕ್ಕ ಹೀಗ್ ಮಾಡ್ತಾರೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಗುರುಜಿ. ಯಾವಳೋ ಗೊತ್ತೋ ಗುರಿ ಇಲ್ದೇ ಇರೋಳನ್ನ ಪ್ರೀತಿ ಮಾಡ್ದ ಅಂತ ಒಪ್ಕೊಂಡಿರೋರು ನಾಳೆ ಆದಿತ್ಯ ಪ್ರೀತಿ ಮಾಡ್ತಾ ಇರೋ ಕಣ್ಣು ಆ ಪಾರ್ವತಿದೆ ಅಂತ ಗೊತ್ತಾದಾಗ ಅವರಿಬ್ರು ಪ್ರೀತಿನ ಒಪ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಮಾತ್ ಹಂಗಂದೆ ಗುರುಜಿ. ನೀವು ಅಂತದಕ್ಕೆಲ್ಲ ಬಿಟ್ಬಿಡ್ತೀರಾ? ನಾನ್ ನನ್ನ ಕನ್ಸಲ್ಲೂ ಅವರಿಬ್ರು ಒಂದಾಗೋದನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ಹಾಗೇನಾದ್ರೂ ಆದ್ರೆ ಹೆಣಗಳು ಬೀಳುತ್ತೆ. ಅದಕ್ಕೆ ಬೇಗ ಹೋಗಿ ಅಖಿಲಕ್ಕನ ಮನ್ಸನ್ನ ಸರಿಪಡಿಸಿ. ಈ ಮನೆ ಹಿರಿ ಸೊಸೆ ನೀವೇ ಅಂತ ಬರ್ದಾಗಿದೆ. ನಿಮ್ಗೆ ವಾರ್ಗಿತ್ಯ ಆಗಿ ಬರೋಳು ನಿಮ್ಮ ಸ್ಟೇಟಸ್ಗೆ ಅಲ್ಲದೆ ಇದ್ರು ಒಂಚೂರು ಸ್ಟೇಟಸ್ಸು ಲೆವೆಲ್ಲು ಇದ್ರೆ ಒಳ್ಳೇದು ಅಂತ ನನ್ನ ಆಸೆ. ಯಾಕೆ ಅಂದ್ರೆ ಇದು ಅರಸನ ಕೋಟೆ, ಕಾಕನ ಕೋಟೆ ಅಲ್ಲ. ಗುಡ್, ಯು ಆರ್ ರಿಯಲಿ ಗುಡ್. ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ಬಟ್ ನಿಮಗೂ ಈ ಮನೆ ಬಗ್ಗೆ ಇಷ್ಟೆಲ್ಲ ಕೇರ್ ಕನ್ಸರ್ನ್ ಇದೆಯಲ್ಲ. ಐ ಅಪ್ರಿಶಿಯೇಟ್ ಯು ಫಾರ್ ದಟ್. ಗುರುಜಿ, ನೀವು ಭುಜ ತಡ್ತಿದ್ರು ಹೊಡಿತಿದ್ರು ಗೊತ್ತಾಗ್ಲಿಲ್ಲ.
ನಿಮ್ಮನ್ನ ಹೊಗಳುತ್ತಾ ಇದ್ದೀನಿ. ಥ್ಯಾಂಕ್ ಯು ಟೂ ಮಚ್ ಗುರುಜಿ. ಈ ಮನೆಯಲ್ಲಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನೀವೊಬ್ರೇ ಗುರುಜಿ. ಅಯ್ಯೋ ಧನ್ಯೋಸ್ಮಿ ಗುರುಜಿ, ಧನ್ಯೋಸ್ಮಿ. ಗುರುಜಿ ಇನ್ ತಡ ಮಾಡ್ಬಿಡಿ, ಬೇಗ ಹೋಗಿ ಅಕ್ಕನ ತಲೆಯಲ್ಲಿರೋದನ್ನೆಲ್ಲ ಬ್ರೈನ್ ವಾಶ್ ಮಾಡ್ಬಿಡಿ. ಹೋಗ್ತೀನಿ, ಈಗಲೇ ಹೋಗಿ ಅದ್ ಹೇಗೆ ಅವಳಿ ಮನೆಗೆ ಬರ್ತಾಳೆ ಅಂತ ಕೇಳ್ತೀನಿ. ಹಾ ಫ್ರೆಂಡ್ಸ್, ಹಬ್ಬ, ನನ್ನ ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧನ ಅವಳು ಮಾಡ್ತಾಳೆ. ಅತ್ತೆ, ಈ ಮನೆ ಸೊಸೆ ಆಗೋರಿಗೆ ಬರೀ ಇಷ್ಟು ಕ್ವಾಲಿಟೀಸ್ ಇದ್ರೆ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾಸ್ ಇರಬೇಕು. ಅದಕ್ಕೆ ಒಂದೆರಡು ಪ್ರಶ್ನೆ ಕೇಳಲಾ? ಎಸ್, ಕೇಳು ಅನುಷ್ಕಾ. ಈಗಿನ ಜನ್ರೇಷನ್ನಲ್ಲಿ ಲವ್ ಯಾರು ಬೇಕಾದರೂ ಮಾಡ್ಬೋದು, ಬಟ್ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ. ಐ ನೋ ದ ವ್ಯಾಲ್ಯೂ ಆಫ್ ಮನಿ. ಸೊ ನಿನ್ನ ಪ್ರಕಾರ ದುಡ್ಡಿಗಿಂತ ಪ್ರೀತಿ ಮುಖ್ಯನಾ, ಪ್ರೀತಿಗಿಂತ ದುಡ್ಡು ಮುಖ್ಯನಾ? ನನ್ನ ಪ್ರಕಾರ ದುಡ್ಡಿಗಿಂತ ಪ್ರೀತಿನೇ ಮುಖ್ಯ. ಹೇಗೆ? ಪ್ರೀತಿಯಿಂದ ದುಡ್ಡನ್ನ ಸಂಪಾದನೆ ಮಾಡ್ಬೋದೇ ಹೊರತು ದುಡ್ಡಿಂದ ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಲ್ಲ. ಆದರೂ ಜೀವನ ಮಾಡೋದಕ್ಕೆ ದುಡ್ಡೇ ಇಂಪಾರ್ಟೆಂಟ್ ತಾನೆ? ಜೀವನ ಮಾಡೋದಕ್ಕೋಸ್ಕರ ದುಡಿಬೇಕೇ ಹೊರತು ದುಡ್ಡಿಗೋಸ್ಕರ ಜೀವನ ಮಾಡಬಾರ್ದು. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಜೀವನ ಮನುಷ್ಯನಿಗೆ ಒಂದೇ ಒಂದ್ಸರಿ ಬರೋದು. ಅದನ್ನ ಖುಷಿಯಿಂದ ಅನುಭವಿಸ್ಬೇಕೇ ಹೊರತು ದುಡ್ಡಿಗೋಸ್ಕರ ಕೊರಗಬಾರ್ದು. ಯಾಕಂದ್ರೆ ಟೈಮ್ ಅನ್ನೋದು ಮನುಷ್ಯನ ಜೀವನದಲ್ಲಿ ಹೇಗೆ ಬೇಕಾದರೂ ಬದಲಾಗ್ತಾ ಇರುತ್ತೆ. ಜನರ ಪ್ರೀತಿ ಗಳಿಸಿರೋನ್ಗೆ ತೀರಾ ಪ್ರಾಣ ಹೋಗ್ತಿದೆ ಅನ್ನೋ ಸಂದರ್ಭದಲ್ಲಿ 4 ಜನ ಬಂದು ಸಹಾಯಕ್ಕೆ ನಿಲ್ತಾರೆ. ಅದೇ ನಾವು ಕೋಟಿಗಟ್ಟಲೆ ದುಡಿದು ಜನರ ಪ್ರೀತಿನ ಸಂಪಾದನೆ ಮಾಡಲಿಲ್ಲ ಅಂದರೆ ಅಂಥ ಟೈಮಲ್ಲಿ ದುಡ್ಡು ನಮ್ಮನ್ನು ಉಳಿಸಲ್ಲ. ಒನ್ ಲಾಸ್ಟ್ ಕ್ವೆಶನ್. ಈ ಮನೆ ಸೊಸೆಯಾಗಿ ಬರೋರಿಗೆ ಒಂದು ಒಳ್ಳೆ ಸ್ಟೇಟಸ್, ಒಂದು ಒಳ್ಳೆ ಲೆವೆಲ್ ಇರಬೇಕು. ಮನೆ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ತಾ ಮನೆ ಒಳಗೂ ಹೊರಗೂ ಆಗು ಹೋಗುಗಳನ್ನ ಹ್ಯಾಂಡಲ್ ಮಾಡಬೇಕು. ಎಕ್ಸಾಂಪಲ್ ಬಿಸ್ನೆಸ್. ನಿನ್ನಲ್ಲಿ ಆ ಕೆಪಾಸಿಟಿ ಇದೆಯಾ? ಈ ಸ್ಟೇಟಸ್, ಲೆವೆಲ್ ಇದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಆದರೆ ಮನೆ ಜವಾಬ್ದಾರಿನ ತಗೊಂಡು ಅದನ್ನು ನನ್ನ ಕರ್ತವ್ಯ ಅಂತ ಪಾಲಿಸ್ಕೊಂಡು ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿ ಅವ್ರು ಹೇಳೋ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಇನ್ನು ಬಿಸ್ನೆಸ್ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲದೆ ಇದ್ದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನ ಕೈಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೇ ಇದ್ದರೂ ಪ್ರೀತು ಕೈಲಿ ಅದನ್ನು ಹ್ಯಾಂಡಲ್ ಮಾಡಿಸ್ತೀನಿ. ನಾನು ನುಡಿ ಅನ್ನೋ ಪದಕ್ಕಿಂತ ನಡೆ ಅನ್ನೋ ಪದನ ಹೆಚ್ಚು ನಂಬ್ತೀನಿ. ಇನ್ನೇನಾದ್ರೂ ಕೇಳೋದಿದೆಯಾ ಅನುಷ್ಕಾ? ಇಲ್ಲ ಅತ್ತೆ.
ನಿಮ್ ಮನೇಲಿ ನಿಮ್ ಪ್ರೀತಿ ಬಗ್ಗೆ ಗೊತ್ತಿದ್ಯಾ? ಮೊದ್ಲಿಂದ ಅವ್ರಿಗೆ ಶ್ರೀಮಂತರ ನೆರಳು ಕಂಡ್ರೇನೆ ಆಗಲ್ಲ. ಶ್ರೀಮಂತರಿಗೆ ಸಂಸ್ಕಾರ ಇರಲ್ಲ, ಗರ್ವ, ದರ್ಪ, ಅವರಿಗೆ ದುಡ್ಡಿನ ಅಹಂಕಾರ ಇರುತ್ತೆ ಅನ್ನೋದು ಅವ್ರ ವಾದ. ಹಾಗಾಗಿ ನಾನು ಪ್ರೀತು ಜೊತೆ ಓಡ್ ಹೋಗಿದ್ದು. ಆದ್ರೆ ನಮ್ಮ ಮನೆ ವಿಷಯ ಎಷ್ಟು ಸೀರಿಯಸ್ ಅಂತ ಪ್ರೀತುಗೂ ಹೇಳಲಿಲ್ಲ. ಸಾರಿ ಪ್ರೀತು. ನೋಡಿ, ನೀವ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಶ್ರೀಮಂತರು ಇರಲ್ಲ ಅಲ್ವಾ? ಈಗ ನೋಡಿ, ಅರ್ಸನ್ ಕೋಟೆ ಅವ್ರನ್ನ ನೋಡಿದ್ರೆ ನಿಮ್ಗೆ ಹಾಗನ್ಸುತ್ತಾ? ಆದ್ರೆ ನಮ್ಮ ಅಪ್ಪನ ದೃಷ್ಟಿಲಿ ಎಲ್ಲ ಶ್ರೀಮಂತರು ಒಂದೇ. ನೀವು ಅವ್ರ ಹತ್ರ ಬಂದು ಎಷ್ಟೇ ಗೋಗರಿದ್ರು ಅವರು ಈ ಮದ್ವೆಗೆ ಒಪ್ಪಲ್ಲ. ಜನನಿ ಅಳ್ಬೇಡ, ಸಮಾಧಾನ ಮಾಡ್ಕೊ ಪ್ಲೀಸ್. ಈಗ ತಾನೇ ಒಂದು ಸಮಸ್ಯೆ ಮುಗೀತು ಅಂತ ಖುಷಿಯಾಗಿದ್ವಿ, ಈಗ ಮತ್ತೊಂದು ಸಮಸ್ಯೆ ಶುರು ಆಯ್ತಲ್ಲ. ಬ್ರೋ, ಎಲ್ಲರನ್ನೂ ಒಪ್ಸಿ ನಮ್ಮ ಮದುವೆ ಆಗಕ್ಕಾಗಲ್ಲ ಅಂತ ನಮ್ಮ ಹಣೆಯಲ್ಲಿ ಬರ್ದಿದೆ ಅನ್ಸುತ್ತೆ. ಗುರುಜಿ, ಬೇಸರ ಮಾಡ್ಕೋಬೇಡಿ ಗುರುಜಿ. ಛೇ, ನನ್ ಮದ್ವೆ ಒಂದಾಗೋಗ್ಲಿ ಅಂತ ನಾನ್ ಕಾಯ್ತಾ ಇದ್ರೆ ಪ್ರೀತು ಎಡ್ವಟ್ ಮಾಡಿದ್ನಲ್ಲ, ಅದು ಯಾವಳೋ ಹಳ್ಳಿ ಹುಡುಗಿನ ತಗ್ಲಾಕೊಂಡಿದ್ದಾನೆ. ಬೇರೆ ಯಾರು ಸಿಗ್ಲಿಲ್ವಾ? ನನ್ಗೆ ಯಾಕೋ ಆ ಹುಡುಗಿ ಮೇಲೆ ಡೌಟು ಗುರುಜಿ. ಅವಳು ನೋಡಿದ್ರೆ ಪಾರ್ವತಿ ತಂಗಿ ತರ ಕಾಣಿಸ್ತಾಳೆ. ಏನ್ ಹೇಳ್ತಾ ಇದ್ದೀರಾ? ಅವಳು ಯಾಕೆ ಪಾರ್ವತಿ ತಂಗಿ ಆಗ್ತಾಳೆ? ತಂಗಿ ಅಂದ್ರೆ ಸ್ವಂತ ತಂಗಿ ಅಲ್ಲ ಗುರುಜಿ. ಅವಳು ಲೋಟ, ಹಾವ, ಭಾವ, ನಡೆ, ನುಡಿನೆಲ್ಲ ಗಮನಿಸಿದ್ರೆ ಪಾರ್ವತಿ ತರನೇ ಅತಿಯಾಗಿ ಆಡ್ತಾಳೆ ಅಂತ ಅನ್ಸಲ್ವಾ ಗುರುಜಿ? ನನ್ಗನ್ನಿಸ್ತಾ ಇದೆ ಆ ಹುಡುಗಿನ ಪ್ರೀತು ಹಿಂದೆ ಛೂ ಬಿಟ್ಟು ಈ ಇಡೀ ಆಸ್ತಿನ ಹೊಡ್ಕೋಬೇಕು ಅಂತ ಪಾರ್ವತಿನೇ ಯಾಕೆ ಪ್ಲಾನ್ ಮಾಡಿರ್ಬಾರ್ದು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಜಿ? ಓವರ್ ಆಗಿ ಆಡೋದು ಪಾರ್ವತಿ ಅಲ್ಲ, ನೀವು. ನಾನೇನೋ ಯೋಚನೆ ಮಾಡ್ತಿದ್ರೆ ನೀವೇನೋ ಮಾತಾಡ್ತಿದ್ದೀರಲ್ಲ. ನಿಮ್ ದೂರಾಲೋಚನೆ ಏನು ಗುರುಜಿ? ಇವ್ರುಗಳು ಮಾಡೋ ಎಡವಟ್ ಇಂದ ಎಲ್ಲಿ ಫಿಕ್ಸ್ ಆಗಿರೋ ನನ್ ಮದ್ವೆಗೆ ಎಫೆಕ್ಟ್ ಆಗುತ್ತೋ ಅನ್ನಿಸ್ತಿದೆ. ಥಿಂಕಿಂಗು ಕರೆಕ್ಟ್ ಗುರುಜಿ. ಈ ಪ್ರೀತು ಯಾರನ್ನಾದ್ರೂ ಮದ್ವೆ ಆಗ್ಲಿ, ನಂಗೇನಾಗಬೇಕು? ಒಟ್ನಲ್ಲಿ ನನ್ ಮದ್ವೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಆಗ್ಬೇಕು. ಈಗ ಯಾಕೋ ನಿಮ್ ಥಿಂಕಿಂಗು ರಾಂಗ್ ಅನ್ನಿಸ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ಈಗ ಆಗ್ತಾ ಇರೋ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಿಮ್ ಮದ್ವೆಗೆ ಏನಾದ್ರೂ ವಿಘ್ನ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದ್ರಲ್ಲಿ ಅಕ್ಕ ಬೇರೆ ಅವ್ರ ತಾಳಕ್ ತಕ್ಕಂಗ್ ಕುಣಿತಾ ಇದ್ದಾರೆ. ಅವ್ರು ಯಾರ್ ತಾಳಕ್ ಕುಣಿದ್ರು ನನ್ ಗಾಳಕ್ಕೆ ಬೀಳ್ಲೇಬೇಕು. ಯಾವುದೇ ಕಾರಣಕ್ಕೂ ನನ್ ಮದ್ವೆ ನಿಲ್ಬಾರ್ದು. ನಡೆಯತ್ತೆ, ನಡ್ದೇ ನಡೆಯತ್ತೆ. ಯಾಕೆ ಚಿಕ್ಕ ಯಜಮಾನ್ರೆ ಹೀಗೆಲ್ಲ ಮಾತಾಡ್ತೀರಾ? ಕಷ್ಟ ಅಂತ ಬರೋದೆ ಅದನ್ನ ಎದುರಿಸೋ ತಾಕತ್ತಿರೋರ್ಗೆ. ಇಂಥ ಸಮಯದಲ್ಲಿ ನೀವು ಧೈರ್ಯ ಗೆಡಬಾರ್ದು. ನಿಮ್ಮನ್ನೇ ನಂಬ್ಕೊಂಬಂದಿರೋ ಜನನಿಯವ್ರಿಗೆ ಧೈರ್ಯ ಹೇಳ್ಬೇಕು. ಯೋಚನೆ ಮಾಡಬೇಡಿ, ನಿಮ್ ಜೊತೆ ನಾವಿದ್ದೀವಿ.
ಯಜಮಾನ್ರೆ, ಇವರಿಬ್ರು ಪ್ರೀತಿ ವಿಷಯನ ಅಮ್ಮನ ಹತ್ರ ನೀವೇ ಹೇಳಿ ಒಪ್ಸಿದ್ದೀರಾ. ಅದೇ ರೀತಿ ಈ ವಿಷಯನೂ ಹೇಳಬೇಕು. ಪಾರ್ವತಿ ಏನ್ ಮಾತಾಡ್ತಾ ಇದೀಯಾ? ಎಲ್ಲ ವಿಷಯಕ್ಕೂ ಅಮ್ಮ ಒಪ್ತಾರೆ, ಅವ್ರನ್ನ ಸುಲಭವಾಗಿ ಒಪ್ಸಿಡ್ಬೋದು ಅಂತ ಅನ್ಕೊಳ್ಳೋದು ತಪ್ಪು. ಈಗ ತಾನೇ ದಿಶಾ ಜೊತೆ ಫಿಕ್ಸ್ ಆಗಿರೋ ಮದ್ವೆ ಮುರಿದು ಜನನಿ ಮನೆಯವ್ರು ಒಪ್ಪಿದ್ರೆ ಮಾತ್ರ ಈ ಮದ್ವೆ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ದಾರೆ. ಅಂಥದ್ರಲ್ಲಿ ಈ ವಿಷಯನ ನಾನು ಅಮ್ಮಂಗೆ ಹೇಳೋದ? ಚಾನ್ಸೇ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ಮೊದ್ಲು ಇವ್ರ ಮನೇಲಿ ಯಾರ್ಯಾರಿದ್ದಾರೆ, ಅವ್ರ ಗುಣಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಮುಂದಿನ ಹೆಜ್ಜೆ ಇಡೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕರೆಕ್ಟ್ ಪಾರ್ವತಿ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಂಡ್ರೆ ನಾವ್ ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಬೋದು. ಜನನಿ, ನಿಮ್ಮನೇಲಿ ಯಾರ್ಯಾರು ಇದ್ದಾರೆ? ಇವರು ನಮ್ಮ ಅತ್ತಿಗೆ. ಇವ್ರು ಒಂಥರ ನಮ್ಮನೆ ನಂದಾದೀಪ ಇದ್ದ ಹಾಗೆ, ಸದಾ ಬೆಳಗ್ತಾ ಇರ್ತಾರೆ. ಆದರೆ ಈಗ ಯಾಕೆ ಟೆನ್ಷನಲ್ಲಿದ್ದಾರೆ ಅಂದರೆ ನಮ್ಮ ತಾತಂಗೆ ಹುಷಾರಿಲ್ಲ. ಜಾನಕಿ, ಡಾಕ್ಟರ್ ಬಂದ್ರೇನಮ್ಮ? ತಾತ ತಾತ, ಡಾಕ್ಟರ್ಗೆ ಫೋನ್ ಮಾಡಿದ್ದೇನಮ್ಮ? ಬರ್ತಿದ್ದಾರಾ? ಹ್ಞೂ ತಾತ, ಫೋನ್ ಮಾಡಿದ್ದೆ. ಇನ್ನೇನು ಬಂದ್ಬಿಡ್ತಾರೆ. ಡಾಕ್ಟರ್ ಯಾವಾಗ ಬರ್ತಾನೋ ಏನೋ. ಅವನು ಬರೋ ಅಷ್ಟರಲ್ಲಿ ನನ್ನ ಪ್ರಾಣನೇ ಹೊಂಟೋಗುತ್ತೋ ಏನೋ. ಇವರು ನಮ್ಮ ತಾತ, ನಮ್ಮನೆ ಹಿರಿತಲೆ. ವಯಸ್ಸಾಗಿದ್ರು ಹುಡುಗಾಟಿಕೆ ಬುದ್ಧಿ. ನಾವು ಎಲ್ಲರೂ ಇವ್ರನ್ನ ಪ್ರೀತಿಯಿಂದ ಅಜ್ಜಯ್ಯ ಅಂತ ಕರಿತೀವಿ. ಈಗ ಇವ್ರಿಗೆ ಫುಲ್ಲು ಸೀರಿಯಸ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಕತೆ, ಒಳ್ಳೆ ಫ್ಯಾಮಿಲಿ, ಮಜ್ವಾಗಿತ್ತು. ಲೈ ಗಣಿ, ಅವ್ರ ತಾತಂಗ್ ಸೀರಿಯಸ್ ಅಂದ್ರೆ ಕಾಮಿಡಿ ಮಾಡ್ತಾ ಇದ್ಯಾ? ಕರೆಕ್ಟ್ ಅಲ್ವಾ ಅಕ್ಕ? ಇವ್ರ ಕತೆಲಿ ತಾತ ಸೀರಿಯಸ್ ಆಗಿದ್ದಾರೆ. ಕ್ಷಮಿಸಿ. ನಿಮ್ ತಾತಂಗ್ ಏನಾಯ್ತು? ಅಯ್ಯೋ, ನೀವ್ ಅನ್ಕೊಂಡ ಹಾಗೆ ಅವ್ರಿಗೇನೂ ಆಗಿಲ್ಲ. ಡಾಕ್ಟ್ರು ಮನೆಗೆ ಬಂದ್ರೆ ಅವರು 1 ನಿಮಿಷಕ್ಕೆ ಸರಿ ಹೋಗ್ಬಿಡ್ತಾರೆ. ಏನು? ಡಾಕ್ಟರ್ ಬಂದು 1 ನಿಮಿಷಕ್ಕೆ ಸರಿ ಹೋಗ್ತಾರಾ? ಹೇಗೆ? ಅಗಯದ ಬಂದೆ, ತಾರೀಖ್ ತಂದೆ. ಬೇಗ ಕೊಟ್ಬಿಡಪ್ಪ, ನನ್ನ ಪ್ರಾಣ ಉಳಿಸೋದ್ ಪುಣ್ಯ ಕಟ್ಕೋ. ಉನ್ನೋಡ ನೀ ತಗೊಂಬಮ್ಮ. ಸರಿ ಡಾಕ್ಟ್ರೆ, ಈಗಲೇ ತರ್ತೀವಿ. ಡಾಕ್ಟ್ರೆ, ನನ್ನ ತಡಿಯೋಕ್ಕಾಗಲ್ಲ. ನೀರು ಬರೋದು ಮುಂಚೆ ಸ್ವಲ್ಪ ಕೊಟ್ಬಿಟ್ಟು ಪುಣ್ಯ ಕಟ್ಕೋಪ. ಬಾ, ಎಲ್ಲ ಬತ್ತೋಗಿದೆ. ಅಯ್ಯೋ ಬೇಡ ಅಜಯ, ರಾ ಕುಡಿಬಾರ್ದು. ಬಾಡಿ ಪಾರ್ಟ್ಸ್ ಎಲ್ಲ ಬರ್ನ್ ಆಗೋಗ್ಬಿಡುತ್ತೆ. ಮಿಕ್ಸ್ ಮಾಡ್ಲೇಬೇಕು. ಡಾಕ್ಟ್ರೆ ತಗೊಳ್ಳಿ. ಸ್ವಲ್ಪ ಕೊಡಮ್ಮ. ಟಾನಿಕ್ಕು ತುಂಬಾ ಸ್ಟ್ರಾಂಗ್ ಇದೆ, ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು. ತೋಳೆ ಜಯ. ಇದು ಭೂಮಿಗೆ ಸಂಕಷ್ಟದಲ್ಲೂ ಸಂಪ್ರದಾಯ ಬಿಟ್ಟಿಲ್ವಲ್ಲ. ಅದು ಹೇಗ್ ಬಿಡಕ್ಕಾಗತ್ತೆ? ಮೇಡಮ್, ಸೂಪರ್ ತಾತ. ಹುಷಾರಿಲ್ಲ ಅಂತ ಡೌ ಮಾಡಿ ಡಾಕ್ಟರ್ನ ಕರ್ಸ್ಕೊಂಡು ಒಳ್ಳೆ ಔಷಧಿನೇ ತಗೊಂಡಿದ್ದಾರಾ? ನಿಮ್ ಮನೇಲಿ ನಿಮ್ಮ ಅಪ್ಪನ್ ಬಿಟ್ಟು ನಿಮ್ಮ ಅತ್ತಿಗೆ, ನಿಮ್ಮ ಅಜ್ಜ ನಿಮ್ ಜೊತೆ ಹೇಗಿರ್ತಾರೆ? ಅವ್ರೆಲ್ಲರೂ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಜೊತೆಗೆ ನಮ್ಮ ಮನೇಲಿ ಒಂದು ಪುಟಾಣಿ ಇದೆ. ನಮ್ಮ ಅತ್ತಿಗೆ ಮಗಳು, ತುಂಬಾ ಚೂಟಿ ಅವಳು. ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಏನ್ ಹೆಸರು?
ಅವಳ ಹೆಸರು ಪರಿಣಿತಾ ಅಂತ. ನಾನು ಪ್ರೀತಿಯಿಂದ ಅವಳನ್ನ ಪಮ್ಮಿ ಅಂತ ಕರಿತೀನಿ. ಬಾಪುಟಿ, ನಿಮಗೆ ಹುಷಾರಿಲ್ಲ ಅಂತ ನಾನು ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಂಡು ಬಂದಿದ್ದೀನಿ, ಕುಡೀರಿ. ಪುಟಿ, ಆಗಲೇ ಡಾಕ್ಟರ್ ನನಗೆ ಕಷಾಯ ಕೊಟ್ಬಿಟ್ರು. ಅದನ್ನು ಕುಡಿದು ನಾನು ಹುಷಾರಾಗಿದ್ದೀನಿ. ಬಾ ಬಾ, ನಿಮಗೆ ಗೊತ್ತು ಹೇಳ್ತೀನಿ. ಒಂದು ಊರಲ್ಲಿ ಆನೆ ಇತ್ತು. ಪಾರ್ವತಿ, ನನಗೇನೋ ಇವ್ರ ಮನೆಯವ್ರನ್ನ ಒಪ್ಪಿಸ್ಬೋದು ಅಂತ ಅನ್ನಿಸ್ತಾ ಇದೆ. ದೊಡ್ಡೇಶ್ಮನ್ರೆ, ಜನನಿಯವರಪ್ಪ ಬಂದೇ ಬಿಟ್ರು. ರಮೇಶ್ ರಮೇಶ್ ರಮೇಶ್, ಜನನಿಯವರಪ್ಪ ಬರ್ತಾ ಇದ್ದಾರೆ. ದಯವಿಟ್ಟು ಯಾ ಮಾಡಬೇಡಿ, ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಪ್ಲೀಸ್, ಯು ಕ್ಯಾನ್ ಡೂ ಇಟ್. ದಣಿ ದಣಿ, ದಯವಿಟ್ಟು ನಮ್ಮನ್ನ ಕೆಲಸನ ತೆಗಿಬೇಡಿ ದಣಿ, ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ನಿಮ್ಮ ಅವಶ್ಯಕತೆ ನನಗಿಲ್ಲ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ಇದ್ದಕ್ಕಿದ್ದಾಗ ಆಚೆ ಹೋಗು ಅಂದ್ರೆ ಹೇಗೆ ದಣಿ? ಇರಕ್ ಜಾಗ ಇಲ್ಲ, ಕೈಯಲ್ಲಿ ಬಿಡಗಾಸಿಲ್ಲ, ಮುಂದೆ ಊಟಕ್ಕೂ ಗತಿ ಇರಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಸಂಬಳ ಕೊಟ್ಟಿದ್ನಲ್ಲ, ಏನ್ ಮಾಡಿದ್ರಿ? ಎಲ್ಲಿದಣಿ, ಎಲ್ರಿಗೂ ಸೇರಿ ಬರೀ 5,000 ಕೊಡ್ತಾ ಇದ್ರಿ. ಅದು ಅಜ್ಜಿ ಮಾತ್ರೆ ಖರ್ಚಿಗೆ ಆಗ್ಬಿಡೋದು. ಮಾತ್ರ ಯಾಕೆ ಬೇಕಾಗಿತ್ತು? ಸಾಯಿಲೆ ಅಂತ ಬಿಡ್ಬೇಕಾಯ್ತು ಮುಜ್ಜಿನ. ಈ ವಯಸ್ಸಲ್ಲಿ ಅವರಿಂದ ಏನ್ ಉಪಯೋಗ? ಭೂಮಿಗೆ ಭಾರ. ಕಣ್ಬೇಡಿ ಕಣ್ಬುದ್ದಿ, ನಮ್ಮ ಪಾಲಿಗೆ ನೀವೇ ಯಾರು? ಈ ರೂಪಾಯಿಗಳ ಕಷ್ಟನ ಸ್ವಲ್ಪ ನೀವೇ ಅರ್ಥ ಮಾಡ್ಕೋಬೇಕು. ನಮ್ಮಪ್ಪ ಸಾಯ್ಬೇಕಾದ್ರೆ ಒಂದ್ ಬುದ್ಧಿ ಮಾತು ಹೇಳಿದಾನೆ, ಯಾರ ಕಷ್ಟನೂ ಅರ್ಥ ಮಾಡ್ಕೋಬೇಡ, ಅಕಸ್ಮಾತ್ ಅರ್ಥ ಮಾಡ್ಕೊಂಡ್ರೆ ನೀನ್ ಆಮೇಲೆ ಅನುಭವಿಸ್ಬೇಕಾಗುತ್ತೆ ಅಂತ. ಹಂಗನ್ಬೇಡಿ ಬುದ್ಧಿ, ನಿಮ್ಗೆ ನನ್ ಮಗನ್ ವಯಸ್ಸು ಆದ್ರೂ ನಿಮ್ ಕಾಲ್ ಇಟ್ಕತ್ತೀನಿ, ನಮ್ಮನ್ ಮಾತ್ರ ಆಚೆಗೆ ಹಾಕ್ಬೇಡಿ. ಹೊಡೆದು ವಾಸನೆ ಕಂಡ್ರೆ ಆಗಲ್ಲ ನನಗೆ ಅಂತ ನನ್ ಬಂದ್ ಮುಗ್ಬಿಟ್ಯಾ ನೀನು? ಎಷ್ಟು ಧೈರ್ಯ ನಿನ್ಗೆ? ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯ? ಅದು ವಯಸ್ಸಾಗಿದೆ, ನಿನ್ ತಾಯಿ ಸಮಾನ. ಏನ್ ಶ್ರೀಮಂತಿಗೆ ದರ್ಪ? ದುಡ್ಡಿದ್ದು ಬಿಟ್ರೆ ಮನುಷ್ಯತ್ವ ಬೇಡ? ಕರುಣೆ, ಕನಿಕರ ಇದೆಲ್ಲ ಸತ್ತೋಗುತ್ತೆ ನಿಮ್ಗೆ. ನಿಮ್ಮ ಮನೆ ನಾಯಿಗೆ ಏನಾರು ಆದ್ರೆ ಕರ್ಕೊಂಡು ಹೋಗ್ತೀರಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ತೀರಿ. ನಿಮ್ಮ ಮನೆ ಕೆಲಸದವ್ರಿಗೆ 50 ರೂಪಾಯಿ ಕೊಡಕ್ಕಾಗುತ್ತೆ. ಅಯ್ಯ, ಅವ್ರಿಗೆ ಪಡ್ಕೊಂಬಂದಿರೋದು ಅಷ್ಟೇ ರೀ. ಪಡ್ಕೊಂಬಂದಿರೋದಲ್ಲ, ನಿಮ್ಮಂತ ಶ್ರೀಮಂತರು ಉಳಿಸಿರೋದಷ್ಟು. ದುಡ್ಡಿದ್ದು ಬಿಟ್ರೆ ಸಾಕಲ್ಲ, ಸಂಬಂಧಗಳೆಲ್ಲ ಸತ್ತೋಗ್ಬಿಡ್ತಾವೆ, ಯಾವುದಕ್ಕೂ ಬೆಲೆನೇ ಇರೋದಿಲ್ಲ. ಪಾಪ ಅಷ್ಟೆಲ್ಲ ಗೋಗರಿತಾ ಇದ್ದಾರೆ, ಪ್ರಾಣಿಗಳಿಗಿಂತ ಕೀಳಕ್ ಕಾಣ್ತಾ ಇದೆಯಾ? ಹೌದಪ್ಪ, ನನಗೆ ಕರುಣೆ ಇಲ್ಲ, ಮನುಷ್ಯತ್ವ ಇಲ್ಲ, ನಾನು ಪ್ರಾಣಿನೇ. ನೀನ್ ಕರ್ಕೊಂಡೋದವ್ರು ನೋಡ್ಕೊಂತ್ಯಾ? ಆ ಯೋಗ್ಯತೆ ನಿನ್ಗಿದ್ಯಾ? ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಹಂಗೆ ಸಿಗಳು ಬಿಡ್ತೀನಿ. ಈ ವೀರಯ್ಯ ದೇವನ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನಿನಗಲ್ಲ, ಯಾವನಿಗೂ ಯೋಗ್ಯತೆ ಇಲ್ಲ. ಬುದ್ಧಿ, ಅವ್ರಿಗಾಗೆಲ್ಲ ಮಾತಾಡ್ಬೇಡಿ ಬುದ್ಧಿ, ನಮ್ಗೆ ಅವ್ರನ್ನ ಬಿಟ್ಟು ಬೇರೆ ದಿಕ್ಕಿಲ್ಲ. ಇದ್ದಾರಲ್ಲಮ್ಮ ಇವರು, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಹೇಳಿದ್ರೆ ಸುಲಭ ಅಲ್ಲ ನೋಡ್ಕೊಳೋದು. ಅದ ಹೆಂಗ್ ನೋಡ್ಕೊಂತಾರೆ ನಾನು ನೋಡ್ತೀನಿ.
ಅಯ್ಯೋ ನಾವಿವಾಗ ಬೀದಿಗೆ ಬಂದ್ಬಿಟ್ವಿ, ನಮ್ಗೆ ಯಾರು ದಿಕ್ಕು? ಪ್ರತಿಯೊಬ್ಬರಿಗೂ ಭಗವಂತನೇ ದಿಕ್ಕು, ದಿಕ್ಕಿಲ್ಲ ಅಂತ ಯಾರು ಅನ್ಕೋಬಾರ್ದು. ಬನ್ನಿ ನಮ್ಮನೆಗೆ ಹೋಗೋಣ, ಕುತ್ಕೊಳ್ಳಿ ಗಾಡಿ. ನಿಮ್ಗೆ ಯಾಕೆ ತೊಂದರೆ ಬುದ್ಧಿ? ಆ ದೇವ್ರು ತೋರಿಸಿದ್ದಾರಿಲಿ ನಾವ್ ನಡ್ಕೊಂಡು ಹೋಗ್ತೀವಿ. ಒಬ್ಬ ಮಾಡೋ ಊಟನ 4 ಜನ ಹಂಚ್ಕೊಂಡು ತಿನ್ನೋದಿದೆಯಲ್ಲ, ಅದು ಮನುಷ್ಯ ಧರ್ಮ. 4 ಜನರ ಊಟನ ಒಬ್ಬ ಕಿತ್ಕೊಂಡು ತಿಂತಾನಲ್ಲ, ಅದು ರಾಕ್ಷಸ ಪ್ರವೃತ್ತಿ. ಅರ್ಥ ಆಯ್ತಲ್ಲ? ನಾನಿದ್ದೀನಿ, ಭಗವಂತ ಇದ್ದಾನೆ. ಬನ್ನಿ ಕುತ್ಕೊಂಡು ನನ್ನ ಗಾಡಿ. ಚಿಕ್ಕ ಯಜಮಾನ್ರೆ, ವರ್ಕೌಟ್ ಆಯ್ತು, ಬೇಗ ಬೇಗ ನಡೀರಿ. ಅಂದಹಾಗೆ ನಿಮ್ಮಗಳ ಪರಿಚಯ ನನಗಾಗ್ಲಿಲ್ವಲ್ಲ? ನಾನು ಪಾರ್ವತಿ ಅಂತ, ಇವರು ನಮ್ಮ ಯಜಮಾನ್ರು ಪರಮೇಶ್ವರ, ಅವನು ನಂದಿ. ನಮಸ್ಕಾರ. ನನ್ನ ಮೈದ್ನ. ಇವ್ರು ನಮ್ಮ ಅಜ್ಜಿ. ನಾವೆಲ್ಲರೂ ಆ ಶ್ರೀಮಂತರ ಮನೇಲಿ ಕೆಲ್ಸಕ್ಕಿದ್ವಿ. ನಮ್ಮ ನಂದಿ ಒಂದು ಚಿಕ್ಕ ತಪ್ಪು ಮಾಡ್ದ ಅಂತ ನಮ್ಮೆಲ್ಲರನ್ನೂ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಈ ಶ್ರೀಮಂತರ ಬುದ್ಧಿನೇ ಇಷ್ಟು, ಸ್ವಲ್ಪನೂ ಒಳ್ಳೆತನ ಕಾಣಲ್ಲ ಇವರಲ್ಲಿ. ನನಗೆ ಶ್ರೀಮಂತರು ಅಂದ್ರೆ ಮೈಯೆಲ್ಲ ನಿನ್ಗೊಂದು ಮಾತು ಹೇಳ್ತೀನಿ, ಕೇಳುತ್ತಾಯಿ. ಶ್ರೀಮಂತರಿಗೆ ಹಣವೇ ಸಾರಥಿ. ಹಣ ಹೇಳ್ದಾಗ ಇವ್ರು ಕೇಳ್ತಿರ್ತಾರೆ. ಹಾಗಾಗಿ ದರ್ಪ, ದೌರ್ಜನ್ಯ, ದುರಹಂಕಾರ ಎಲ್ಲ ಇವ್ರ ಮೈ ತುಂಬಿಕೊಂಡಿರತ್ತೆ. ಸತ್ಯ ಹೇಳ, ಹಾವಿನಲ್ಲಿ ಬೇಕಾದ್ರೂ ಒಳ್ಳೆ ಹಾವು ಹುಡುಕ್ಬೋದು, ಸಿಗುತ್ತೆ. ಆದ್ರೆ ಈ ಪಾಪಿ ಶ್ರೀಮಂತರಲ್ಲಿ ಒಬ್ಬನೇ ಒಬ್ಬ ಒಳ್ಳೆ ಶ್ರೀಮಂತ ಸಿಗೋದಿಲ್ಲ. ಅದಕ್ಕೋಸ್ಕರ ನನ್ನ ಮೈಯೆಲ್ಲ ಇಷ್ಟ ಆಗಲ್ಲ ನನ್ಗದು. ಶ್ರೀಮಂತರಲ್ಲಿ ಒಳ್ಳೆಯವರೇ ಇರಲ್ವಾ? ಖಂಡಿತ ಖಂಡಿತ ಇರಲ್ಲ. ಅವನು ಒಳ್ಳೆಯವನಾಗಿದ್ರೆ ಅವನು ಶ್ರೀಮಂತನಾಗಿರೋಕ್ ಸಾಧ್ಯನೇ ಇಲ್ಲ. ನಿಮಗೆಲ್ಲ ಒಂದು ಸತ್ಯ ಹೇಳ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಲ್ಲ, ಶ್ರೀಮಂತರಲ್ಲಿ ಒಳ್ಳೆಯವ್ರನ್ನ ಕಾಣಕ್ ಸಾಧ್ಯ ಇಲ್ಲ. ಬುದ್ಧಿ, ಈ ಕಾಲದಲ್ಲಿ ಸಂಬಂಧಿಕರೇ ನಂಬಲ್ಲ, ಅಂಥದ್ರಲ್ಲಿ ಮನೆವರೆಗೂ ಕರ್ಕೊಂಬಂದಿದ್ದೀರ. ನಿಮ್ಮ ಸಹಾಯನ ನಾವು ಸಾಯೋ ತನಕ ಮರೆಯಲ್ಲ ಬುದ್ಧಿ. ನಂಬಿಕೆ ಇಟ್ಟು ಕರ್ಕೊಂಬಂದಿದ್ದೀನಿ. ನನ್ನ ನಂಬಿಕೆನ ಉಳಿಸ್ಕೊಂಡ್ರೆ ನಾನು ಶ್ರೀಮನ್ನಾರಾಯಣ, ನಂಬಿಕೆ ಕೆಡಿಸ್ಕೊಂಡ್ರಿ ನರಸಿಂಹ, ಉಗ್ರ ನರಸಿಂಹ. ದೇವ್ರೆ, ಆಟ ಈಗ ಶುರು ಆಗಿದೆ. ಎಲ್ರೂ ಬಂದಿದ್ದಾರೆ. ಈ ಕಥೆಗೆ ಒಂದು ಸುಖ ಅಂತ್ಯ ಕೊಡಪ್ಪ. ಏನು ಅತ್ತೆ ಸೊಸೆ ಏನೋ ಮಾತಾಡ್ತಿರೋ ಹಾಗಿದೆ? ಇಲ್ಲ ಅದಕ್ಕೆ ಏನೂ ಇಲ್ಲ, ಸುಮ್ಮನೆ. ಅತ್ತೆ ಏನೋ ದೇವ್ರ ಹತ್ರ ಬೇಡ್ಕೊಂತ ಇದ್ಲು. ಸುಮ್ಮನೆ. ಹೌದು ಜನನಿ, ನೀನು ಮಾಮೂಲಿ ಆಗಿಲ್ಲ. ಏನಾಯ್ತು? ಇಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ ಅದಕ್ಕೆ. ಸುಳ್ಳು ಅತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ. ಅಮ್ಮ, ಸುಖಾಂತಿ ಅಂದ್ರೆ ಏನು? ಸುಖಾಂತ್ಯ? ಇಷ್ಟು ದೊಡ್ಡ ಪದ ನಿನ್ಗೆ ಯಾರ ಹೇಳ್ಕೊಟ್ಟಿದ್ದು? ಅತ್ತೆನೇ ಕೈ ಮುಕ್ಕೊಂಡು ದೇವ್ರ ಹತ್ರ ಬೇಡ್ಕೊಂತ ಇದ್ಲು. ದೇವ್ರ ಹತ್ರನಾ?
ಅದಕ್ಕೆ ಅದೇನು ಅಂದರೆ ಹಾಂ ಅದೇ ಒಂದು ಹಾಡಿದೆಯಲ್ಲ ಯಾವುದಪ್ಪ ಅದು ಹಾಂ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹ್ಞೂ ಅಂತೀಯ ಹ್ಞೂ ಅಂತೀಯ ಅಂತ ಆ ಹಾಡು ಹಾಡ್ತಿದ್ದೆ ನಾನು ಡ್ಯಾನ್ಸ್ ಮಾಡಿಕೊಂಡು ಅದರಲ್ಲಿ ಸುಖ ಅಂತ ಬರುತ್ತಲ್ಲ ಅದನ್ನ ಕೇಳಿಸ್ಕೊಂಡು ಹಾಗೆ ಹೇಳ್ತಾಳೆ ಅಲ್ವಾ ಪುಟ್ಟಿ ಸುಳ್ಳು ಸುಳ್ಳು ಇಷ್ಟು ಸುಳ್ಳು ಹೇಳ್ತೀಯಾ ಅತ್ತೆ ಸುಳ್ಳು ಹೇಳಿದ್ರೆ ಕೈ ಹೀಗಾಗೋಗುತ್ತೆ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ನಿಮ್ ಟೀಚರ್ ಸುಳ್ಳು ಹೇಳ್ಬಾರ್ದು ಅಂತ ಜನನಿ ಏನ್ ಹೇಳ್ತಿದ್ದಾಳೆ ಇವಳು ಜಾನಕಿ ಜಾನಕಮ್ಮ ಬಂದೆ ಮಾವ ಬನ್ನಿ ಬನ್ನಿ ಒಳಗೆ ಜನನಿ ಬಾಮ್ಮ ಇಲ್ಲಿ ಇವಳ ಹೆಸರು ಜನನಿ ಈ ಮನೆ ಮಗಳು ಜನನಿ ಇವ್ರು ಸ್ವಲ್ಪ ದಿವಸ ಇಲ್ಲೇ ಇರ್ತಾರಮ್ಮ ಸರಿ ಅದಕ್ಕೆ ಸರಿ ನೀನು ಹೋಗಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮಕ್ಕಳಿದಾರಾ ಇಲ್ಲ ಮದುವೆ ಆಗಿ ಬರೀ 6 ತಿಂಗಳಾಯ್ತಷ್ಟೆ ಏನಾದರೂ ವಿಶೇಷ ಸದ್ಯದ ಪರಿಸ್ಥಿತಿ ಸುಧಾರಿಸೋವರೆಗೂ ಮಕ್ಕಳು ಬೇಡ ಅಂತ ನೀವೇನು ಓದಿದ್ದೀರಾ 7ನೇ ಕ್ಲಾಸ್ ಮೇಡಮ್ ಮುಂದಕ್ಕೆ ಯಾಕೆ ಓದಲಿಲ್ಲ ಎಲ್ಲಿ ಮೇಡಮ್ ಬಡತನ ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋಗೋಗಾಯ್ತು ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಬನ್ನಿ ಅಡಿಗೆ ಮನೆ ತೋರಿಸ್ತೀನಿ ಬನ್ನಿ ಇದೇ ನಮ್ಮ ಅಡುಗೆ ಮನೆ ರಾತ್ರಿ ನೀವು ಇಲ್ಲೇ ಮಲ್ಕೋಬೋದು ಸರಿ ಅಕ್ಕ ಹಾಗೆ ಅಡುಗೆ ತುಂಬ ಖಾರ ಇರಬಾರ್ದು ಖಾರ ಕಮ್ಮಿ ಇರಲಿ ಅಡುಗೆ ಎಣ್ಣೆ ಕೂಡ ಸ್ವಲ್ಪನೇ ಹಾಕಬೇಕು ಆಮೇಲೆ ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ತಯಾರಾಗಬೇಕು ಬೆಳಿಗ್ಗೆ 7 ಗಂಟೆಗೆ ತಿಂಡಿ ಮಧ್ಯಾಹ್ನ 1 ಗಂಟೆಗೆ ಊಟ ಮತ್ತೆ ರಾತ್ರಿ 8 ಗಂಟೆಗೆ ಊಟ ತಯಾರಿರಬೇಕು ನಮ್ಮ ಮಾವನವ್ರನ್ನ ನೋಡೋದಕ್ಕೆ ಸುಮಾರು ಜನ ಬಂದು ಹೋಗ್ತಿರ್ತಾರೆ ಅವ್ರಿಗೆಲ್ಲ ಕಾಫಿ ಟೀ ಮಾಡಿಕೊಡ್ಬೇಕಾಗುತ್ತೆ ಹಾಲು ಖಾಲಿ ಆಗೋರ್ಗೂ ಕಾಯ್ಬೇಡಿ ಮುಂಚಿತವಾಗೇ ಹೇಳಿಬಿಡಿ ಕೆಲವು ಬಾರಿ 15-20 ಜನಕ್ಕೂ ಅಡುಗೆ ಮಾಡಬೇಕಾಗುತ್ತೆ ಸರಿನಾ ಅಷ್ಟೊಂದು ಜನಕ್ಕ ಯಾಕೆ ಅಡುಗೆ ಮಾಡೋದಕ್ಕೆ ಬರುತ್ತೆ ತಾನೇ ಹಾ ಬರುತ್ತೆ ತುಂಬಾ ಚೆನ್ನಾಗಿ ಮಾಡ್ತೀನಿ 10-20 ಜನ ಅಂದ್ರಲ್ಲ ಅದಕ್ಕೆ ಕೇಳಿದೆ ನಮ್ಮ ಮಾವನವರು ಶಿಸ್ತು ಜಾಸ್ತಿ ಮನೇನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಹಾ ಆಮೇಲೆ ಜೋರಾಗಿ ಮಾತಾಡೋದು ಯಾವಾಗಲೂ ಫೋನ್ನಲ್ಲೇ ಇರೋದು ನೋಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಸರಿ ಅಕ್ಕ ಆ ರೀತಿ ತಪ್ಪಾಗ್ದಿರೋ ಥರ ನಾವು ನೋಡ್ಕೋತೀವಿ ಸರಿ ನೋಡಿ ಒಂದ್ಸಲ ಅಡುಗೆ ಪದಾರ್ಥಗಳು ಎಲ್ಲೆಲ್ಲಿವೆ ಅಂತ ನೋಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಪದಾರ್ಥ ಸಿಗಲಿಲ್ಲ ಅಂದರೆ ನನ್ನನ್ನು ಕೇಳಿ ಸರಿನಾ ಪಾರ್ವತಿ ಯಾಕೆ ಯಜಮಾನ್ರೆ ಯಾಕೆ ನಾನು ಅಡುಗೆವನು ಅಂತ ಹೇಳ್ತಾಗಲಾಗ್ದೆ ಅಲ್ಲ ನಾವಿಲ್ಲಿ ಬಂದಿರೋದೇ ಕೆಲಸಕ್ಕೆ ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಹೇಳೋಕ್ಕಾಗುತ್ತಾ ಪಾರ್ವತಿ ನನಗೆ ಇಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ಏನು ಓದ್ದೆ ಎಕ್ಸಾಮ್ ಕೂತು ಕ್ವಶನ್ ಪೇಪರ್ ನೋಡಿದಾಗ ಆಗ್ತಾ ಇದೆ ನನಗೆ ಈ ಅಡುಗೆ ಮನೆ ನೋಡ್ತಾ ಇದ್ರೆ ಆಹಾ ಈಗ ಗೊತ್ತಾಯ್ತಾ ಹೆಣ್ಮಕ್ಳ ಕಷ್ಟ ಏನು ಅಂಥೇಳಿ ಏನೋ ಬಾರಿ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡಿತೀರಾ ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ ಈಗ ಪಾರ್ವತಿ ನೀನು ಈ ರೀತಿ ಎಲ್ಲ ತಮಾಷೆ ಮಾಡಿ ನನಗೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡ ಯಜಮಾನ್ರೆ ಕೋಪ ಮಾಡ್ಕೋಬೇಡಿ ನಿಮ್ಗೆ ಅಡುಗೆ ಕೆಲಸ ಬರಲ್ಲ ಅಂತ ಹೇಳಿದ್ರೆ ಬೇರೆ ಇನ್ಯಾವುದಾದ್ರೂ ಕೆಲ್ಸಕ್ಕೆ ಹಾಕಿರೋರು ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಇದ್ದೀನಲ್ವಾ ಅಷ್ಟಕ್ಕೂ ನಾವು ಇದನ್ನೆಲ್ಲ ಮಾಡ್ತಿರೋದು ಚಿಕ್ಕ ಯಜಮಾನ್ರ ಪ್ರೀತಿಗೋಸ್ಕರ ತಾನೇ ಹೌದು ಪಾರ್ವತಿ ನೀನು ಹೇಳ್ತಾ ಇರೋದು ನಿಜ ನೀನು ನನ್ನ ಜೊತೆ ಇದ್ರೆ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ
ಸರಿ ಮೇಡಮ್. ಏನ್ ಇಷ್ಟೆಷ್ಟು ತಗೊಂತಾ ಇದ್ಯಾ? ಜಾಸ್ತಿ ತಗೋ. ಏನಾಯ್ತು? ಮೇಡಮ್, ಹಸು ಕಚ್ಚುತ್ತಾ? ಹಸು ಕಚ್ಚುತ್ತಾ? ಹಸುವೆ ನಾಯಿನ ಕಚ್ಚಕ್ಕೆ ಪುಣ್ಯಕೋಟಿ ಹಾಡ್ ಕೇಳಿಲ್ವಾ? ಸುಮ್ಮನೆ ಜೋಕ್ ಮಾಡಿದೆ. ಸೂಪರ್ ಮೇಡಮ್, ಹಾಕ್ಬಿಟ್ಟೆ, ಹುಲ್ಲಾಕ್ಬಿಟ್ಟೆ. ಅಲ್ಲಿಗೆ ನಿನ್ ಕೆಲ್ಸ ಮುಗಿಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ಹಸುಗೆ ಹುಲ್ಲಾಕ್ಬೇಕು, ಆಮೇಲೆ ಹಾಲ್ ಕರೆದು 5 ಗಂಟೆಗೆ ಡೈರಿಗೆ ಹಾಕ್ಬೇಕು, ಮತ್ತೆ ವಾಪಸ್ ಬಂದು ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಕೊಂಡು ದನ ಮೇಯ್ಸಕ್ ಹೋಗ್ಬೇಕು. ಹುಲ್ಲಾಕೋದಕ್ಕೆ ಹೋದಾಗ್ಲೇ ಈ ಹಸುಗಳು ಗುರಾಯಿಸ್ತವೆ, ಇನ್ನು ಹಾಲು ಕರೆಯೋದಕ್ಕೆ ಬಿಡ್ತಾವ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದು ನಿಮ್ಮ ಮನೆಯಲ್ಲಿ ಹಾಲು ಕರೆಯೋಕ್ಕೆ ಮಷಿನ್ ಇಲ್ವಾ? ಏನು ಹಾಲ್ ಕರಿಯಕ್ ಮಿಷಿನ? ಫಾರಿನಲ್ಲೆಲ್ಲ ಹಾಲು ಮಷಿನಲ್ಲೇ ತಾನೇ ಕರೆಯೋದು? ಇದು ಫಾರಿನ್ ಅಲ್ಲ. ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ಕೊಟ್ಟರೋ ಶಾಪ ಇದು. ನೀನು ದನ ಕಾಯೋದಕ್ಕೆ ಲಾಯಕು ಅಂತಿದ್ರು, ಕೊನೆಗೂ ಹಂಗೆ ಆಗೋಯ್ತಲ್ಲಪ್ಪ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಸಗಣಿ ಬಾಚು. ಸಗಣಿ ಬಾಚೋದ? ಏನ್ ಬರಲ್ವಾ? ಅದರಲ್ಲ ಫೇಮ್. ಸರಿ ಮೇಡಮ್, ಸಗಣಿ ಬಾಚ್ತೆ. ಹೋಗು. ಸಗಣಿ ಎತ್ಬೇಕಾ? ಅದು ಬರೀ ಕೈಯಲ್ಲಿ ಹೆಂಗಪ್ಪ ಎತ್ತದು? ಮೇಡಮ್, ಈ ಸಗಣಿ ಎತ್ತಕ್ಕೆ ಗ್ಲೌಸ್ ಎಲ್ಲ ಇಲ್ವಾ ನಿಮ್ಮ ಮನೇಲಿ? ನಮ್ಮೂರಲ್ಲಿ ಅದೆಲ್ಲ ಇಲ್ಲ. ಯಾಕೆ? ಬರೀ ಕೈಯಲ್ಲಿ ಸಗಣಿ ಎತ್ತಕ್ ಬರಲ್ವಾ? ಮೇಡಮ್, ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಸಗಣಿ ಎತ್ತದ್ರಲ್ಲಿ ಪಂಟ. ಹಸು ಸಗಣಿ ಹಾಕಿದ್ರೆ ಕೆಳಗೆ ಬೀಳೋಷ್ಟರಲ್ಲಿ ಡೈ ಹೊಡೆದು ಕ್ಯಾಚ್ ಹಾಕೊಂಡ್ಬಿಡ್ತೀನಿ, ಗೊತ್ತಾ? ಬೇಗ ಮಾಡು.
ಹಾ ಪಾರ್ವತಿ, ಎಲ್ಲ ಆಯ್ತು. ಫೈನಲ್ ಟಚ್ ಅಪ್ ನಡೀತಾ ಇದೆ. ಅಯ್ಯೋ ಯಜಮಾನ್ರೆ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಇದು ಹಳ್ಳಿ, ಸಿಟಿ ಅಲ್ಲ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ? ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಪಾರ್ವತಿ, ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರೆ ನಾವು ಅವ್ರ ಮೆನ್ಸ್ ಗೆಲ್ಬೋದು. ಯಜಮಾನ್ರೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಪಾರ್ವತಿ, ಭಯನೇ ಪಡೋದು ಬೇಡ ನೀನು. ನೋಡು, ನಾವು ಮಾಡಿರೋ ಅಡುಗೆನ ಅವ್ರು ಮೆಚ್ಚುತ್ತಾರೆ. ರೈಸ್ ತಗೋ. ಎಲ್ಲಿದ್ದೆ ಇಲ್ಲೇ ತನಕ, ಎಲ್ಲಿಂದ ಬಂದೆವ್ವ? ಅಜ್ಜಿಗೂ ಊಟ ಕರಿಬೋದಾಗಿತ್ತಲ್ಲ, ಕಾಣ್ತಾನೆ ಇಲ್ಲ ಪಾಪ. ವಯಸ್ಸು ಬೇರೆ ಆಗಿದೆ. ಚಿಕ್ಕ ಯಜಮಾನ್ರೆ, ಆ ತಾತ ನನ್ ಬಿಡಲ್ಲ. ಏನದು ಗೊಣಗ್ತಾ ಇರೋದು? ಕರ್ದ್ಯಾ? ಗುರಾಯಿಸ್ಬೇಡ, ಭಯ ಆಗತ್ತೆ. ನೋಡಮ್ಮ, ನಿನ್ ತಾತ ಗುರಾಯಿಸ್ತಾವನೆ. ಏನ್ ತಾತ, ನೀವು ಸ್ಕೂಲಲ್ಲಿ ಟೀಚರಿಗೆ ಕಂಪ್ಲೇಂಟ್ ಮಾಡ್ತಾರಲ್ಲ, ಹಂಗೆ ಹೇಳ್ತೀರಾ? ಪುಟಾಣಿ, ಊಟ ಮಾಡುವಾಗ ಹಾಗೆಲ್ಲ ಮಾತಾಡ್ತಾರೆ. ಅಮ್ಮ ಇನ್ನೂ ಊಟನ ಶುರು ಮಾಡಿಲ್ಲ ಅಲ್ಲ? ಮಗಳೇ, ಬಿಡುವಾಗಿದ್ದಾಗ ಅಡುಗೆ ಮನೆಗೆ ಹೋಗಿ ಒಂಚೂರು ಅಡುಗೆ ಕಲ್ತ್ಕೋಬೋದಲ್ವೇನಮ್ಮ? ಮದುವೆ ಆದ್ಮೇಲೆ ನಿನ್ಗೆ ಅನುಕೂಲ ಆಗುತ್ತೆ. ಏನು ಮದುವೆನಾ? ಏನು ಅರ್ಜೆಂಟು? ಇವನೇನಮ್ಮ ಮೈಸೂರಲ್ಲಿ ರಂಗೋಲಿ ಹಾಕಕ್ಕೆ ಮಂಡ್ಯದಿಂದನೇ ಬಕ್ಕೊಂಡು ಹೋಗೋ ಅಂತಾನೆ. ನೀನು ಆರಾಮಾಗಿ ಓಡಾಡ್ಕೊಂಡಿರಮ್ಮ, ಅಡುಗೆ ಕಲಿಯೋಕ್ಕೆ ಇನ್ನೂ ಟೈಮ್ ಇದೆ. ನೀವೊಬ್ಬರು ಸಾಕು ಮಕ್ಕಳನ್ನೆಲ್ಲ ಹಾಳು ಮಾಡೋಕ್ಕೆ. ಹೆಣ್ಮಕ್ಳು ಆರಾಮಾಗಿರೋದು ತವ್ರ ಮನೇಲಿ. ಗಂಡನ ಮನೆಗೆ ಹೋದ್ಮೇಲೆ ಸಾಯೋವರೆಗೂ ದುಡಿಯೋದು ಇದ್ದಿದ್ದೆ. ಇದೆಲ್ಲ ಕೇಳಿಸುತ್ತೆ, ಯಾವುದು ಕೇಳಿಸ್ಬೇಕು ಅದು ಮಾತ್ರ ಕೇಳಿಸಲ್ಲ. ಜೋರಾಗಿ ಹೇಳಿದ್ರೆ ಕೇಳಿಸುತ್ತೆ. ನಮ್ಮ ವಂಶದಲ್ಲಿ ಯಾರು ಮೀಸೆ ಬಿಟ್ಟಿಲ್ಲ, ಇವನು ಒಬ್ಬ ಬಿಟ್ಟಿದ್ದಾನೆ, ಅದಕ್ಕೆ ಗುರೈಸ್ತಾನೆ. ಮತ್ತೆ ಅದೇ ಯಜಮಾನ್ರೆ, ತರ ಅಡುಗೆ ಮಾಡಿದ್ದಾರೆ. ಪಾರು ಆದಿ ಯಜಮಾನ್ರು ಪಕ್ಕಾ ಮನ್ಸ್ ಗೆಲ್ತಾರೆ. ಜಾನಕಮ್ಮ, ಇದೇನಮ್ಮ? ಏನ್ ಅಡುಗೆ ಇದು? ಇವ್ರಿಗೆ ನಮ್ಮೂರ ಅಡುಗೆ ಮಾಡಕ್ ಬರಲ್ವಾ? ಮಾವ ಅವ್ರಿಗೆ ಅಡುಗೆ ಬರುತ್ತೆ ಅಂತ ಹೇಳಿದ್ರು. ಬುದ್ಧಿ, ನಮ್ಮ ಯಜಮಾನ್ರಿಗೆ ಹಳ್ಳಿ ಅಡುಗೆನೂ ಮಾಡೋಕ್ಕೆ ಬರುತ್ತೆ. ಆದರೆ ಮೊದಲನೇ ಸತಿ ಮನೇಲಿ ಅಡುಗೆ ಮಾಡ್ತಿದ್ದಾರಲ್ವಾ, ಅದಕ್ಕೆ ಅಲಂಕಾರ ಮಾಡಿದಾರಷ್ಟೇ ಅಲ್ವೇನ್ರಿ? ಹೌದು ಬುದ್ಧಿ. ಅಲಂಕಾರ ಮಾಡ್ಕೋಬೇಕಾಗಿರೋದು ದೇಹಕ್ಕೆ, ತಿನ್ನೋ ಆಹಾರಕ್ಕಲ್ಲ. ಕ್ಷಮಿಸಿ ಬುದ್ಧಿ.
ಯಜಮಾನ್ರೆ. ಇಲ್ಲ ಪಾರ್ವತಿ, ಯಾಕೋ ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ದಾರಿ ಗೊತ್ತಿಲ್ಲದೆ ರಸ್ತೆ ಮಧ್ಯೆ ನಿಂತಾಗಿದೆ. ಕರ್ಕೊಂಡು ಹೋಗಕ್ಕೆ ಅಮ್ಮ ಬೇಕು ಅಂತ ಅನಿಸ್ತಾ ಇದೆ. ನಾನು ಚಿಕ್ಕವನಿದ್ದಾಗ ಮನೆಯಿಂದ ಆಚೆ ಹೋಗಿ ಮಳೆ ನೆನ್ಕೊಂಬಂದಾಗ ಮನೆಯವರೆಲ್ಲ ಛತ್ರಿ ತಗೊಂಡು ಹೋಗಕ್ಕಾಗಲ್ವಂತ ಬೈತಾ ಇದ್ರು. ಆದ್ರೆ ಅಮ್ಮ ಹಾಳಾದ ಮಳೆ, ಇವನು ಆಚೆ ಹೋದಾಗ್ಲೇ ಬರ್ಬೇಕಾ ಅಂತ ಮಳೆಗೆ ಬೈಯೋರು. ಅಮ್ಮ ನನ್ನ ಜೊತೆಗಿದ್ರೆ ನಾನು ಸೋಲೋದೇ ಇಲ್ಲ ಪಾರ್ವತಿ. ಆದ್ರೆ ಇವತ್ತು ನಾನು ಸೋತ್ ಬಿಡ್ತೀನೇನೋ ಅಂತ ನನಗೆ ಭಯ ಶುರುವಾಗಿದೆ. ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾವೆಲ್ಲರೂ ಇದ್ದೀವಿ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಯಜಮಾನ್ರೆ? ನೀವು ಜೀವನದಲ್ಲಿ ಇಂಥ ಅವಮಾನಗಳನ್ನ ಯಾವತ್ತೂ ಅನುಭವಿಸಿಲ್ಲ, ಅದಕ್ಕೆ ನಿಮ್ಗೆ ಹಿಂಗೆ ಅನ್ನಿಸ್ತಿದೆ. ಇಷ್ಟೇ ಅಲ್ಲ, ಜಾಸ್ತಿ ಅವಮಾನಗಳನ್ನ ಎದುರಿಸೋ ಪರಿಸ್ಥಿತಿ ಮುಂದಾಗತ್ತೆ. ದೇವ್ರು ಯಾವುದನ್ನು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಕಷ್ಟಪಟ್ಟು ಪರೀಕ್ಷೆ ಮಾಡಿ ನೋಡ್ತಾನೆ, ಇದನ್ನ ಪಡ್ಕೊಳ್ಳೋ ಯೋಗ್ಯತೆ ಇವ್ರಿಗಿದೆಯಾ ಅಂತ. ನಾವು ಮಾಡ್ತಾ ಇರೋ ಪ್ರಯತ್ನದಿಂದ ನಾವು ಗೆದ್ರೆ ಅದವ್ರಿಗೆ ಇಷ್ಟ ಆಗತ್ತೆ ಅಂತ, ಅದೇ ಸೋತ್ರೆ ಅದವ್ರಿಗೆ ಇಷ್ಟ ಆಗಲ್ಲ ಅಂತ. ನಾವಿಲ್ಲಿ ಮೋಸ ಮಾಡೋದಕ್ಕೆ ಬಂದಿಲ್ಲ, ಎರಡು ಹೃದಯಗಳನ್ನ ಒಂದು ಮಾಡೋದಕ್ಕೆ ಬಂದಿದ್ದೀವಿ. ಏನೇ ಕಷ್ಟ ಬರಲಿ, ಎಷ್ಟೇ ನೋವು ಅವಮಾನಗಳಾಗಲಿ, ನಾನು ಕಡೆವರೆಗೂ ನಿಮ್ಮ ಜೊತೆ ಇರ್ತೀನಿ. ಯಜಮಾನ್ರೆ, ಅವಾಗಲೇ ನಿಮ್ಗೆ ಯಾವುದೋ ಫೋನ್ ಬಂತಲ್ವಾ, ನೋಡಿ ಯಾರು ಮಾಡಿದ್ದು ಅಂತ. ಅನುಷ್ಕಾ ಮಾಡಿದಾಳೆ. ಫೋನ್ ಮಾಡಿ ಮಾತಾಡಿ, ನಾನು ಹೋಗಿ ರಾಗಿ ಗಂಜಿ ಮಾಡ್ತೀನಿ. ಪಾಪ ಅವ್ರು ಊಟನೂ ಮಾಡಿಲ್ಲ. ಸರಿ ಬಾರ. ನೀನು ಮಾಡಿದ ಅಡಿಗೆನ ನೀನೇ ತಿನ್ನಕ್ಕಾಗ್ತಾ ಇಲ್ಲ, ಹಾಗಿದ್ಮೇಲೆ ಬೇರೆಯವ್ರು ಯಾಕೆ ತಿಂತಾರೆ? ನಾವೆಷ್ಟು ಸ್ವಾರ್ಥಿಗಳಾಗ್ಬಿಟ್ವಿ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಸಾಕ್ತಾ ಇರೋ ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆಯವ್ರನ್ನ ಮನೆ ಕೆಲ್ಸದವ್ರಾಗಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅವ್ರ ಒಳ್ಳೆತನನ ನಾನು ದುರುಪಯೋಗ ಪಡಿಸ್ಕೊಳ್ತಿದ್ದೀನಿ. ನನ್ನಿಂದ ಅವ್ರಿಗೆ ಎಂಥ ಅವಮಾನ. ಇಲ್ಲಿ ಅಪ್ಪಂದು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾರು ಕೆಟ್ಟವರಲ್ಲ. ಪರಿಸ್ಥಿತಿ ಕೆಟ್ಟಿದೆ, ಅದು ನನ್ನಿಂದ ಆಗ್ತಿದೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಪ್ರೀತು ಹತ್ರ ಮಾತಾಡ್ತೀನಿ.